ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಭಾರತದಲ್ಲಿ ಐಪಿಎಲ್ ಮುಗಿದು ಈಗ ಟಿ20 ವಿಶ್ವಕಪ್ಗೆ ತಂಡಗಳು ಸಜ್ಜಾಗ್ತಾ ಇವೆ. ಇನ್ನೊಂದೆಡೆ ಆಸ್ಟ್ರೇಲಿಯಾ ತಂಡ ಬಾಂಗ್ಲಾದೇಶದ ವಿರುದ್ಧ ಏಕದಿನ ಸರಣಿಯಲ್ಲಿ ಹೀನಾಯವಾಗಿ ಸೋತು ತೀವ್ರ ಮುಜುಗರಕ್ಕೀಡಾಗಿದೆ. ಆದರೆ ಈ ಸೋಲಿನ ಆಘಾತದ ನಡುವೆ ಆಸ್ಟ್ರೇಲಿಯಾ ಕ್ರಿಕೆಟ್ ಮಂಡಳಿ ಈಗ ಮುಂಬರುವ ಬಾಂಗ್ಲಾ ವಿರುದ್ಧದ ಟಿ20 ಸರಣಿಗೆ ಹೊಸ ಅಸ್ತ್ರವೊಂದನ್ನು ಪ್ರಯೋಗಿಸೋದಕ್ಕೆ ಸಿದ್ಧವಾಗಿದೆ. ಆ ಅಸ್ತ್ರ ಬೇರೆ ಯಾರೂ ಅಲ್ಲ, ನಮ್ಮ ಭಾರತದ ದೆಹಲಿಯಲ್ಲಿ ಹುಟ್ಟಿ ಬೆಳೆದ ನಿಖಿಲ್ ಚೌಧರಿ. ಹೌದು ಸ್ನೇಹಿತರೆ, ಬರೋಬ್ಬರಿ 60 ವರ್ಷಗಳ ನಂತರ ಭಾರತೀಯ ಮೂಲದ ಆಟಗಾರನೊಬ್ಬ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದಲ್ಲಿ ಸ್ಥಾನ ಪಡೆದು ಇತಿಹಾಸ ಸೃಷ್ಟಿಸಿದ್ದಾನೆ. ಹಾಗಾದ್ರೆ ಯಾರು ಈ ನಿಖಿಲ್ ಚೌಧರಿ? ಪಂಜಾಬ್ನಲ್ಲಿ ಕ್ರಿಕೆಟ್ ಆಡುತ್ತಿದ್ದ ಹುಡುಗ ದಿಢೀರಂತ ಆಸ್ಟ್ರೇಲಿಯಾಗೆ ಹೋಗಿದ್ಯಾಕೆ? ಹೋಟೆಲ್ನಲ್ಲಿ ತರಕಾರಿ ಕತ್ತರಿಸ್ತಾ ಇದ್ದ ಸಾಮಾನ್ಯ ಯುವಕ ಈಗ ಆಸೀಸ್ ಟೀಮ್ಗೆ ಸೆಲೆಕ್ಟ್ ಆಗಿದ್ದಾದ್ರೂ ಹೇಗೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಿಖಿಲ್ ಚೌಧರಿಯ ಈ ಸ್ಫೂರ್ತಿದಾಯಕ ಜರ್ನಿಯನ್ನ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾರು ಈ ನಿಖಿಲ್ ಚೌಧರಿ? ಆಸೀಸ್ ತಂಡಕ್ಕೆ ದಿಢೀರ್ ಎಂಟ್ರಿ. ಸ್ನೇಹಿತರೆ, ಬಾಂಗ್ಲಾದೇಶ ವಿರುದ್ಧದ ಏಕದಿನ ಸರಣಿಯಲ್ಲಿ ಸೋತು ಸುಣ್ಣವಾಗಿರುವ ಆಸ್ಟ್ರೇಲಿಯಾ ಈಗ ಜೂನ್ 17ರಿಂದ ಶುರುವಾಗಲಿರುವ ಟಿ20 ಸರಣಿಗೆ ಭರ್ಜರಿ ಪ್ಲಾನ್ ಮಾಡಿಕೊಂಡಿದೆ. ಟ್ರಾವಿಸ್ ಹೆಡ್ ವೈಯಕ್ತಿಕ ಕಾರಣಗಳಿಂದ ಸರಣಿಯಿಂದ ಹೊರಗುಳಿದಿದ್ರಿಂದ ಅವರ ಜಾಗಕ್ಕೆ 30 ವರ್ಷದ ಭಾರತೀಯ ಮೂಲದ ಆಲ್ರೌಂಡರ್ ನಿಖಿಲ್ ಚೌಧರಿ ಅವರನ್ನ ಆಯ್ಕೆ ಮಾಡಿದೆ. ಇದರೊಂದಿಗೆ 1964ರಲ್ಲಿ ಆಸ್ಟ್ರೇಲಿಯಾ ಪರ ಆಡಿದ ರೆಕ್ಸ್ ಸೆಲ್ಲರ್ಸ್ ಅವರ ನಂತರ ಆಸೀಸ್ ರಾಷ್ಟ್ರೀಯ ತಂಡದಲ್ಲಿ ಸ್ಥಾನ ಪಡೆದ ಭಾರತದಲ್ಲಿ ಜನಿಸಿದ ಮೊದಲ ಕ್ರಿಕೆಟಿಗ ಅನ್ನೋ ಹೆಗ್ಗಳಿಕೆಗೆ ನಿಖಿಲ್ ಪಾತ್ರರಾಗಿದ್ದಾರೆ. ನಿಖಿಲ್ಗೆ ಆಸ್ಟ್ರೇಲಿಯಾದ ಪೌರತ್ವ ಸಿಕ್ಕಿಲ್ಲವಾದ್ರೂ ಪರ್ಮನೆಂಟ್ ರೆಸಿಡೆನ್ಸಿ ಇರೋದ್ರಿಂದ ಐಸಿಸಿ ನಿಯಮಗಳ ಪ್ರಕಾರ ಅವರು ಆಸ್ಟ್ರೇಲಿಯಾ ಪರ ಆಡೋದಕ್ಕೆ ಅರ್ಹರಾಗಿದ್ದಾರೆ. ಪಂಜಾಬ್ ಟು ಆಸ್ಟ್ರೇಲಿಯಾ, ಇದೊಂದು ಸಿನಿಮಾ ಕಥೆ. ಸ್ನೇಹಿತರೆ, ನಿಖಿಲ್ ಚೌಧರಿಯ ಕತೆ ಯಾವುದೋ ಬಾಲಿವುಡ್ ಸಿನಿಮಾವನ್ನು ಮೀರಿಸುವಂತಿದೆ. ದೆಹಲಿಯಲ್ಲಿ ಹುಟ್ಟಿದ ಇವರು ಪಂಜಾಬ್ ತಂಡದ ಪರ ಕ್ರಿಕೆಟ್ ಆಡ್ತಾ ಇದ್ರು. ಶುಭನ್ ಗಿಲ್, ಅಭಿಷೇಕ್ ಶರ್ಮಾ, ಹರ್ಭಜನ್ ಸಿಂಗ್ ಅವರಂತ ದಿಗ್ಗಜರ ಜೊತೆಗೆ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡಿದ್ದ ನಿಖಿಲ್ 14 ವೈಟ್ ಬಾಲ್ ಪಂದ್ಯಗಳನ್ನು ಆಡಿದ್ರು. ಆದರೆ ನಂತರ ನಡೆದಿದ್ದು ಇತಿಹಾಸ. 2020ರಲ್ಲಿ ಕೋವಿಡ್ ಸಮಯದಲ್ಲಿ ತಮ್ಮ ಸಂಬಂಧಿಕರನ್ನ ನೋಡೋದಕ್ಕೆ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ಗೆ ಹೋಗಿದ್ದ ನಿಖಿಲ್ ಲಾಕ್ಡೌನ್ನಿಂದಾಗಿ ಅಲ್ಲೇ ಸಿಕ್ಕಾಕೊಂಡ್ರು. ಇದನ್ನೇ ಒಂದು ಅವಕಾಶವನ್ನಾಗಿ ಬಳಸಿಕೊಂಡ ನಿಖಿಲ್ ಆಸ್ಟ್ರೇಲಿಯಾದಲ್ಲೇ ತಮ್ಮ ಕ್ರಿಕೆಟ್ ಬದುಕನ್ನ ಹೊಸದಾಗಿ ಕಟ್ಟೋದಿಕ್ಕೆ ನಿರ್ಧರಿಸಿದ್ರು. ತರಕಾರಿ ಕತ್ತರಿಸುವ ಕೆಲಸದಿಂದ ಬಿಗ್ ಬ್ಯಾಶ್ ಲೀಗ್ವರೆಗೆ ಆಸ್ಟ್ರೇಲಿಯಾದಲ್ಲಿ ಬದುಕು ಕಟ್ಟಿಕೊಳ್ಳೋದು ಸುಲಭ ಆಗಿರಲಿಲ್ಲ. ಹಣ ಸಂಪಾದಿಸಲು ನಿಖಿಲ್ ಒಂದು ಮೆಕ್ಸಿಕನ್ ರೆಸ್ಟೋರೆಂಟ್ನಲ್ಲಿ ತರಕಾರಿ ಕತ್ತರಿಸುವ, ಮಾಂಸ ಕತ್ತರಿಸುವ ಕೆಲಸ ಮಾಡಿದ್ರು. ನಂತರ ಪೋಸ್ಟ್ ಮ್ಯಾನ್ ಆಗಿ ಪಾರ್ಸೆಲ್ ಡೆಲಿವರಿ ಮಾಡಿದ್ರು. ಊಬರ್ ಕ್ಯಾಬ್ ಕೂಡ ಓಡಿಸಿದ್ರು. ಒಂದೆಡೆ ಕೆಲಸ ಮಾಡುತ್ತಲೇ ಇನ್ನೊಂದೆಡೆ ಕ್ಲಬ್ ಕ್ರಿಕೆಟ್ ಆಡೋದಕ್ಕೆ ಶುರು ಮಾಡಿದ್ರು. ಭಾರತೀಯ ಸ್ಪಿನ್ ಪಿಚ್ಗಳಲ್ಲಿ ಆಡಿ ಬೆಳೆದಿದ್ದ ನಿಖಿಲ್ ಆಸ್ಟ್ರೇಲಿಯಾದ ಬೌನ್ಸಿ ಪಿಚ್ಗಳಿಗೆ ಹೊಂದಿಕೊಳ್ಳೋದಕ್ಕೆ ಪ್ರತಿದಿನ 3 ಗಂಟೆಗಳ ಕಾಲ ಕಠಿಣ ಅಭ್ಯಾಸ ನಡೆಸಿದ್ರು. ಇವರ ಆಟವನ್ನು ಗಮನಿಸಿದ ಹೋಬರ್ಟ್ ಹೆರಿಕೇನ್ಸ್ ತಂಡ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಇವರಿಗೆ ಅವಕಾಶ ನೀಡಿತು. ಬಿಗ್ ಬ್ಯಾಶ್ನಲ್ಲಿ ಹ್ಯಾರಿಸ್ ರೌಫ್ಗೆ ಸಿಕ್ಸರ್, ಆಸ್ಟ್ರೇಲಿಯಾ ಕೋಚ್ಗಳು ಫಿದಾ. ಬಿಗ್ ಬ್ಯಾಶ್ ಲೀಗ್ಗೆ ಎಂಟ್ರಿ ಕೊಟ್ಟಿದ್ದೇ ತಡ ನಿಖಿಲ್ ತಮ್ಮ ಸ್ಫೋಟಕ ಬ್ಯಾಟಿಂಗ್ನಿಂದ ಎಲ್ಲರ ಗಮನ ಸೆಳೆದ್ರು. ಪಾಕಿಸ್ತಾನದ ವೇಗಿ ಹ್ಯಾರಿಸ್ ರೌಫ್ ಅವರ ಬೌಲಿಂಗ್ನಲ್ಲಿ ಸಿಕ್ಸರ್ ಚಚ್ಚಿ ತೊಡೆತಟ್ಟಿದ್ದ ವಿಡಿಯೋ ಭಾರಿ ವೈರಲ್ ಆಗಿತ್ತು. ಕಳೆದ ಸೀಸನ್ನಲ್ಲಿ 153ರ ಸ್ಟ್ರೈಕ್ ರೇಟ್ನಲ್ಲಿ 307 ರನ್ ಸಿಡಿಸಿ ಹ್ಯಾರಿಕೇನ್ಸ್ ಚಾಂಪಿಯನ್ ಆಗೋದಕ್ಕೆ ಪ್ರಮುಖ ಕಾರಣರಾಗಿದ್ರು. ಅಷ್ಟೇ ಅಲ್ಲ, ಫಸ್ಟ್ ಕ್ಲಾಸ್ ಡೆಬ್ಯೂನಲ್ಲೇ ಬ್ಯಾಟಿಂಗ್ನಲ್ಲಿ ಅಜೇಯ 76 ರನ್ ಹಾಗೂ ಬೌಲಿಂಗ್ನಲ್ಲಿ 5 ವಿಕೆಟ್ ಕಿತ್ತು ತಾಕತ್ತು ತೋರಿಸಿದ್ರು. ಇವರ ಈ ಆಲ್ರೌಂಡ್ ಪ್ರದರ್ಶನವನ್ನು ನೋಡಿದ ಆಸ್ಟ್ರೇಲಿಯನ್ ಸೆಲೆಕ್ಟರ್ಸ್ ಈಗ ನೇರವಾಗಿ ಬಾಂಗ್ಲಾದೇಶ ಸರಣಿಗೆ ಟಿ20 ತಂಡದಲ್ಲಿ ಅವಕಾಶ ನೀಡಿದ್ದಾರೆ. ಇದರಿಂದ ಫುಲ್ ಖುಷಿಯಾಗಿರುವ ನಿಖಿಲ್, ಭಾರತದಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ರೂ ಸ್ಟ್ರಾಂಗ್ ರೆಕಮೆಂಡೇಶನ್ ಇಲ್ಲದಿದ್ರೆ ಅವಕಾಶ ಸಿಗೋದಿಲ್ಲ. ನನ್ನ ಕರಿಯರ್ ಭಾರತದಲ್ಲೇ ಇದ್ದಿದ್ರೆ ಹಾಳಾಗಿ ಹೋಗ್ತಿತ್ತು ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಭಾರತದಲ್ಲಿ ಅವಕಾಶ ವಂಚಿತನಾಗಿದ್ದ ಯುವಕನೊಬ್ಬ ವಿದೇಶಕ್ಕೆ ಹೋಗಿ ಕಷ್ಟಪಟ್ಟು ತನ್ನ ಸ್ವಂತ ಬಲದಿಂದ ಆಸ್ಟ್ರೇಲಿಯಾದಂಥ ಬಲಿಷ್ಠ ರಾಷ್ಟ್ರೀಯ ತಂಡದಲ್ಲಿ ಸ್ಥಾನ ಪಡೆದಿರೋದು ನಿಜಕ್ಕೂ ಪ್ರತಿಯೊಬ್ಬರಿಗೂ ಸ್ಫೂರ್ತಿ. ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಖಿಲ್ ಚೌಧರಿ ಅವರಿಗೆ ಭಾರತದಲ್ಲಿ ಸರಿಯಾದ ಅವಕಾಶ ಸಿಗಲಿಲ್ವಾ? ಬಾಂಗ್ಲಾದೇಶ ಸರಣಿಯಲ್ಲಿ ಇವರು ಅಬ್ಬರಿಸ್ತಾರಾ? ಭಾರತೀಯರು ಬೇರೆ ದೇಶಗಳ ಪರ ಆಡ್ತಾ ಇರೋ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಸ್ಪೋರ್ಟ್ಸ್ ಅನಾಲಿಸಿಸ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಹಾಗೂ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಕ್ರಿಕೆಟ್ ಹಾಗೂ IPLನ ಇಂಥ ಲೇಟೆಸ್ಟ್ ಹಾಗೂ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಳಿಗಾಗಿ
ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.